Hi all, welcome to YouTube channel Study Karnataka. This is the current affairs video that covers the current affairs from 29th and 30th July 2024. ಇದು ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿದ್ದು 29 ಹಾಗೂ 30ನೇ ಜುಲೈನಲ್ಲಿ ನಡೆದಿರತಕ್ಕಂಥ ಕರೆಂಟ್ ಅಫೇರ್ಸನ್ನು ಸಿಂಗಲ್ ಲೈನ್ ನೋಡೋಣ. ಪ್ರತಿಯೊಂದು ಕರೆಂಟ್ ಅಫೇರ್ಸು ಸ್ಟಡಿ ಕರ್ನಾಟಕದ ಪ್ರತಿಯೊಂದು ಕರೆಂಟ್ ಅಫೇರ್ಸು ಕೇವಲ 5 ನಿಮಿಷ ಇರುತ್ತೆ. 5 ನಿಮಿಷದಲ್ಲಿ 10 ರಿಂದ 11 ಕ್ವಶನ್ಗಳನ್ನು ಕವರ್ ಮಾಡಲಾಗುವುದು. ಈ ಕ್ವಶನ್ಗಳಿಂದ ನಿಮ್ಮ ಎಕ್ಸಾಮಿನೇಷನ್ಗೆ ಗ್ಯಾರಂಟಿ ಬಂದೇ ಬರುತ್ತೆ. ಹೀಗಾಗಿ ವಿಡಿಯೋನ ಒಂಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದಾದಮೇಲೆ ನೋಟ್ಸ್ ಮಾಡ್ಕೋಬೋದು. ಫಸ್ಟ್ ಕ್ವಶನ್, ಇಂಡಿಯಾಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? ಭಾರತದ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದರ ಉತ್ತರ ಬಂದು 2014. ಈಗ 2024ಕ್ಕೆ ಇದಕ್ಕೆ 10 ವರ್ಷವಾಯಿತು. ಅದಕ್ಕಾಗಿ ಇದು ನ್ಯೂಸ್ನಲ್ಲಿದೆ. ನರೇಂದ್ರ ಮೋದಿಯವರು 2014ರಲ್ಲಿ ಮೈನ್ಮಾರಿಗೆ ಹೋದಾಗ ಆಗ ಇದನ್ನು ಲಾಂಚ್ ಮಾಡಿದರು, ಇಂಡಿಯಾಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ. ನಿಮಗೆ ಒಂದು ಕ್ವಶನು, ಇಂಡಿಯಾಸ್ ಲುಕ್ ಈಸ್ಟ್ ಪಾಲಿಸಿ ಯಾವ ವರ್ಷದಲ್ಲಿ ಬಂದಿತ್ತು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಆಯಿಲ್ ಟ್ಯಾಂಕರ್ ಆಫ್ ವಿಚ್ ಕಂಟ್ರಿ ಸಿಂಕ್ಸ್ ನಿಯರ್ ಮನಿಲಾ ರೇಸಿಂಗ್ ಕನ್ಸರ್ನ್ಸ್ ಆಫ್ ಮೇಜರ್ ಸ್ಪಿಲ್? ಮನಿಲಾ ಬಳಿ ಯಾವ ದೇಶದ ತೈಲ ಟ್ಯಾಂಕರ್ ಮುಳುಗಿದೆ ಹಾಗೂ ಆ ಟ್ಯಾಂಕರ್ಗಳ ಸೋರಿಕೆಯಿಂದ ಆತಂಕವನ್ನು ಹೆಚ್ಚಿಸಿದೆ? ಯಾವ ದೇಶದ ಟ್ಯಾಂಕರ್ಗಳು ಮುಳುಗಿದೆ ಎಂದು ಕೇಳ್ತಾ ಇದ್ದಾರೆ. ಮನಿಲಾ ಎಲ್ಲಿದೆ ಅಂತ ಗೊತ್ತಿದ್ದರೆ ನಿಮಗೆ ಇದರ ಉತ್ತರ ಗೊತ್ತಿರುತ್ತೆ. ಇದರ ಉತ್ತರ ಬಂದು ಫಿಲಿಪೀನ್ಸ್. ಇಲ್ಲಿ ನೋಡಿ, ಈ ಆನ್ಸರ್ ಈ ಇಮೇಜ್ನಲ್ಲಿ ಕಾಣ್ತಾ ಇದೆ. ಈಗ ಇಲ್ಲಿ ಟೋಟಲ್ ಆಗಿ 9 ಲೈನ್ಗಳು ಕಾಣ್ತಾ ಇದೆ, ರೈಟ್? ಇದಕ್ಕೆ 9 ಡ್ಯಾಶ್ ಲೈನ್ ಅಂತ ಹೇಳ್ತಾರೆ. ಇದನ್ನು ಯಾವ ಕಂಟ್ರಿ ಪ್ರಸ್ತಾಪಿಸುತ್ತದೆ? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಸಫಲ ಟೆಸ್ಟ್ ಸೈಕಲ್ 2024 ಈಸ್ ಲಾಂಚ್ಡ್ ಬೈ? ಸಫಲ ಪರೀಕ್ಷಾ ಚಕ್ರ 2024ವನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದರ ಉತ್ತರ ಬಂದು CBSE. ಇದರ ಫುಲ್ ಫಾರ್ಮ್ ಒಂದು ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಫಾರ್ ಅನಲೈಸಿಂಗ್ ಲರ್ನಿಂಗ್. ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಫಾರ್ ಅನಲೈಸಿಂಗ್ ಲರ್ನಿಂಗ್. ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ಗೆ ಈ ಫುಲ್ ಫಾರ್ಮ್ ಕೇಳೋ ಚಾನ್ಸ್ ಇರುತ್ತೆ. ಹಾಗೂ CBSE ಯಾವ ವರ್ಷದಂದು ಸ್ಥಾಪನೆಯಾಗಿದೆ? ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಪರಕ್, ದಟ್ ಈಸ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಈಸ್ ಲಾಂಚ್ಡ್ ಇನ್ 2023 ಬೈ ವಿಚ್ ಆರ್ಗನೈಸೇಷನ್? ಪರಕ್ ಅಂದರೆ ಸಮಗ್ರ ಅಭಿವೃದ್ಧಿಗಾಗಿ ಜ್ಞಾನದ ಕಾರ್ಯಕ್ಷಮತೆಯ ಮೌಲ್ಯಮಾಪನ, ವಿಮರ್ಶೆ ಮತ್ತು ವಿಶ್ಲೇಷಣೆ. ಇದನ್ನು 2023ರಲ್ಲಿ ಪ್ರಾರಂಭಿಸಲಾಗಿದೆ. ಇದನ್ನು ಯಾರು ಪ್ರಾರಂಭಿಸಿದ್ದಾರೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು NCERT. ನೆಕ್ಸ್ಟ್ ಕ್ವಶನ್, PMGDISHA ಅಂದರೆ PMG ದಿಶಾ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? PMG ದಿಶಾ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದರ ಉತ್ತರ ಬಂದು 2017ರಂದು. ಇದರ ಮುಖ್ಯ ಉದ್ದೇಶವಾಗಿ ಅಂದರೆ ಡಿಜಿಟಲ್ ಲಿಟ್ರಸಿ ಇನ್ ರೂರಲ್ ಇಂಡಿಯಾ. ಇದರ ಫುಲ್ ಫಾರ್ಮ್ ಬಂದು ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ. ಇದನ್ನು 2017ರಲ್ಲಿ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್, ಚಾರ್ಲ್ಸ್ ಡಾರ್ವಿನ್ಸ್ ಫ್ರಾಗ್. ಇದರ ಸೈಂಟಿಫಿಕ್ ನೇಮ್ ಇಲ್ಲಿ ಕೊಟ್ಟಿದ್ದೇನೆ. ಮಿನರ್ವೇರಿ ಚಾರ್ಲ್ಸ್ ಡಾರ್ವಿನಿ ಈಸ್ ಎಂಡಮಿಕ್ ಟು ವಿಚ್ ರೀಜನ್? ಚಾರ್ಲ್ಸ್ ಡಾರ್ವಿನ್ ಕಪ್ಪೆ ಇದು ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ಅಂದರೆ ಕೇವಲ ಅಲ್ಲಿ ಮಾತ್ರ ಕಂಡುಬರುತ್ತೆ. ಅದು ನಮ್ಮ ಭಾರತದ ಅಂಡಮಾನ್ ಐಲ್ಯಾಂಡ್ನಲ್ಲಿ ಎಂಡಮಿಕ್ ಆಗಿದೆ. ಇಲ್ಲಿ ಕಪ್ಪೆ ಇಮೇಜ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ರೀಸೆಂಟ್ಲಿ ರಿಪೋರ್ಟೆಡ್ ದಿ ವರ್ಲ್ಡ್ಸ್ ಫಸ್ಟ್ ಡೆತ್ ಡ್ಯೂ ಟು ಆರ್ಪೋಕ್ ವೈರಸ್? ಔರ್ಪೋಚೆ ವೈರಸ್ನಿಂದ ವಿಶ್ವದ ಮೊದಲ ಸಾವನ್ನು ಇತ್ತೀಚೆಗೆ ಯಾವ ದೇಶವು ವರದಿ ಮಾಡಿದೆ? ಇದರ ಉತ್ತರ ಬಂದು ಬ್ರೆಜಿಲ್. ಇದು ಸೇಮ್ ಡೆಂಗ್ಯೂ ಥರ ಇರುತ್ತೆ, ರೈಟ್? ಹೀಗಾಗಿ ದೇಶದಲ್ಲೇ ಮೊದಲನೇ ಬಾರಿಗೆ ಬ್ರೆಜಿಲ್ನಲ್ಲಿ ಈ ವೈರಸ್ನಿಂದಾಗಿ ಮೊದಲ ಸಾವನ್ನು ವರದಿ ಮಾಡಲಾಗಿದೆ. MyGov ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? MyGov ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದನ್ನು ಜುಲೈ 2014ರಂದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮುಖಾಂತರ ಇದನ್ನು ಉದ್ಘಾಟನೆ ಅಥವಾ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್, ವಿಚ್ ಈಸ್ ದಿ ಲಾಂಚ್ ವೆಹಿಕಲ್ ಆಫ್ ಗಗನ್ಯಾನ್ ಮಿಷನ್? ಗಗನ್ಯಾನ್ ಮಿಷನ್ನ ಉಡಾವಣೆಯ ವಾಹನ ಯಾವುದು? ಇದರ ಉತ್ತರ ಬಂದು LVM ಅಥವಾ HLVM3 ಅಂದರೆ ಲಾಂಚ್ ವೆಹಿಕಲ್ M3. ಇಲ್ಲಿಗೆ ನಾವು 9 ರಿಂದ 10 ಕ್ವಶನ್ಗಳನ್ನು ನೋಡಿದ್ವಿ. ನಾಳೆ ಅಥವಾ ನಾಡಿದ್ದು ಮಂತ್ಲಿ ಕಂಪೈಲೇಷನ್ ಕೂಡ ಮಾಡ್ತೀನಿ. ಯಾರಿಗೆಲ್ಲ ಬೇಕು ಆ ಕಂಪೈಲೇಷನ್ ನೋಡಿ PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೇನೆ. ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಹಾಗೂ ನಾವು 99 ರೂಪಾಯಿಗೆ ವೆಲ್ಫೇರ್ ಆಫೀಸರ್ KPSC ನಡೆಸ್ತಕ್ಕಂಥ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ನ ಒಂದು ಬುಕ್ಕನ್ನು ಲಾಂಚ್ ಮಾಡಿದ್ದೇವೆ. ಯಾರಿಗೆಲ್ಲ ಬುಕ್ PDF ಬೇಕು ಅವರು
ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು, ಅದನ್ನು ನೋಡ್ಬೋದು. ಅಥವಾ 9481428256 ಈ ನಂಬರ್ಗೆ 99 ರೂಪಾಯಿ ಫೋನ್ಪೇ ಮಾಡಿ, ಹಾಗೂ 9113583494 ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ PDF ಅನ್ನು ಶೇರ್ ಮಾಡಲಾಗುವುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ನೈಸ್ ಡೇ. ಬಾಯ್.